ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಇದು ಬಂದ್ಬಿಟ್ಟು PKL ಸೀಸನ್ 12ರ ಸ್ಟಾರ್ಟಿಂಗ್ 7 ಕಂಪ್ಯಾರಿಸನ್ನ 3ನೇ ವಿಡಿಯೋ. ಹೌದು, ಇಂದಿನ ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ಬುಲ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ನ ಸ್ಟಾರ್ಟಿಂಗ್ 7 ಅನ್ನು ಕಂಪೇರ್ ಮಾಡಲಿಕ್ಕೆ ಇದ್ದೇವೆ. ಇದಕ್ಕಿಂತ ಮುಂಚೆ ನಾನು ಬೆಂಗಳೂರು ಬುಲ್ಸ್ ಅನ್ನು ಪುನೇರಿ ಪಲ್ಟನ್ಸ್ ಮತ್ತು ತಮಿಳ್ ತಲೆವಾಸ್ತುಗೆ ಕಂಪೇರ್ ಮಾಡಿದ್ದೆ. ನೀವೇನಾದರೂ ಬೇಕಾದಲ್ಲಿ ಹೋಗಿ ಆ ವಿಡಿಯೋಸ್ ಅನ್ನು ನೋಡಬಹುದು. ಮತ್ತೆ ಇಂದಿನ ಈ ವಿಡಿಯೋ ಬಂದ್ಬಿಟ್ಟು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ಬೆಂಗಳೂರು ಬುಲ್ಸ್ನ ಕಂಪ್ಯಾರಿಸನ್ ವಿಡಿಯೋ ಆಗಲಿದ್ದು, ಈ ವಿಡಿಯೋ ಅಂತೂ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಲಿದೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ಇನ್ನೂ ತಡ ಮಾಡದೆ ನಾವು ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಕಂಪ್ಯಾರಿಸನ್ ರೂಲ್ಸ್ ಅನ್ನು ಹೇಳಬೇಕಾದರೆ, ನಾನು ಈ ಎರಡು ತಂಡಗಳ ಕಾರ್ನರ್ಗಳು ರೈಟ್ ಮತ್ತು ಲೆಫ್ಟ್ ಕವರ್ ಆಟಗಾರರು, ನಂತರ ಸೆಂಟರ್ ರೇಡರ್ ಅನ್ನು ಕಂಪೇರ್ ಮಾಡ್ತೇನೆ. ಮತ್ತೆ ಪ್ರತಿ ಹಂತದ ವಿನ್ನರ್ಗೆ ಒಂದೊಂದು ಪಾಯಿಂಟ್ ಸಿಗಲಿದೆ. ಅಂತಿಮದಲ್ಲಿ ಯಾವ ತಂಡದ ಬಳಿ ಹೆಚ್ಚು ಪಾಯಿಂಟ್ಸ್ ಇರುತ್ತೋ ಆ ತಂಡವೇ ವಿಜೇತವಾಗಲಿದೆ. ಸೊ ಮೊದಲಿಗೆ ನಾವಿಲ್ಲಿ ಎರಡು ತಂಡಗಳ ಕಾರ್ನರ್ಸ್ ಅನ್ನು ನೋಡೋದಾದ್ರೆ, ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ರೈಟ್ ಕಾರ್ನರ್ ಅಲ್ಲಿ ಯೋಗೇಶ್ ದಯ್ಯ ಮತ್ತು ಲೆಫ್ಟ್ ಕಾರ್ನರ್ ಅಲ್ಲಿ ಅಂಕುಶ್ ರಾಠೆ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಇನ್ನೊಂದು ಕಡೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪರವಾಗಿ ನಮಗೆ ರೈಟ್ ಕಾರ್ನರ್ ಅಲ್ಲಿ ದೀಪಾಂಶು ಖತ್ರಿ ಮತ್ತು ಲೆಫ್ಟ್ ಕಾರ್ನರ್ ಅಲ್ಲಿ ನಮ್ಮ ಕಳೆದ ಬಾರಿ ಆಟಗಾರ ನಿತಿನ್ ರಾವಲ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಮೋಸ್ಟ್ ಪ್ರಾಬಬಲಿ ನಮಗೆ ಈ ಬಾರಿಯ PKL ಅಲ್ಲಿ ನಿತಿನ್ ರಾವಲ್ ಅವರೇ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿತಿನ್ ರಾವಲ್ ಅಂತಂದು ತುಂಬಾ ಉತ್ತಮವಾದ ಡಿಫೆಂಡರ್. ಇವರು ಡಿಫೆಂಡಿಂಗ್ ಜೊತೆಗೆ ರೈಡಿಂಗ್ ಅನ್ನು ಮಾಡೋ ಕೂಡ ಅರ್ಹತೆಯನ್ನು ಹೊಂದಿದ್ದಾರೆ. ಆದರೆ ಇವರ ಪಾರ್ಟ್ನರ್ ಆಗಿರುವ ದೀಪಾಂಶು ಖತ್ರಿ ಅವರು ಒಬ್ಬ ಇನ್ಎಕ್ಸ್ಪೀರಿಯನ್ಸ್ ಆಟಗಾರ. ಆದರೆ ನಮ್ಮ ಬೆಂಗಳೂರು ಬುಲ್ಸ್ನ ಕಾರ್ನರ್ಸ್ ಗಳಾದ ಅಂಕುಶ್ ರಾಠೆ ಮತ್ತು ಯೋಗೇಶ್ ದಯ್ಯ ಈ ಇಬ್ಬರು ಕೂಡ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಆದ ಕಾರ್ನರ್ಸ್. ಹಾಗಾಗಿ ಈ ಪಾಯಿಂಟ್ ಅಂತೂ ಇಲ್ಲಿ ಕ್ಲಿಯರ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಸೇರುತ್ತೆ. ಸೊ ಇಲ್ಲಿ ಬೆಂಗಳೂರು ಬುಲ್ಸ್ ಇದು 1 ಪಾಯಿಂಟ್ ಆಗಿದೆ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪಾಯಿಂಟ್ 0 ಇದೆ. ನಂತರ ನಾವಿಲ್ಲಿ ಎರಡೂ ತಂಡಗಳ ರೈಟ್ ಮತ್ತು ಲೆಫ್ಟ್ ಇನ್ ಅನ್ನು ಕಂಪೇರ್ ಮಾಡೋದಾದರೆ, ನಮಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪರವಾಗಿ ರೈಟ್ ಇನ್ ನಲ್ಲಿ ಮಂಜಿತ್ ದಯ್ಯ ಮತ್ತು ಲೆಫ್ಟ್ ಇನ್ ನಲ್ಲಿ ಉದಯ್ ಪಾಟ್ರೆ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ ಪರವಾಗಿ ನಮಗೆ ರೈಟ್ ಇನ್ ನಲ್ಲಿ ಪಂಕಜ್ ಠಾಕೂರ್ ಮತ್ತು ಲೆಫ್ಟ್ ಇನ್ ನಲ್ಲಿ ಆಶೀಶ್ ಮಲಿಕ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ನಮಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅಲ್ಲಿ ಮಂಜಿತ್ ದಯ್ಯರ್ ಅಂತ ಒಬ್ಬ ತುಂಬಾನೇ ಎಕ್ಸ್ಪೀರಿಯನ್ಸ್ ಆದ ರೈಡರ್ ಇದ್ದಾರೆ. ಆದರೆ ಇನ್ನೊಂದು ಕಡೆಯಲ್ಲಿ ಬೆಂಗಳೂರು ಬುಲ್ಸ್ ಪರವಾಗಿ ಅಷ್ಟೇನು ರೈಡಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಪಾಯಿಂಟ್ ಇಲ್ಲಿ ನಾನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಕೊಡುತ್ತೇನೆ. ಸೊ ಇಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಕೂಡ 1 ಪಾಯಿಂಟ್ ಆಗಿದೆ ಮತ್ತು ಬೆಂಗಳೂರು ಬುಲ್ಸ್ ಪಾಯಿಂಟ್ ಕೂಡ ಇಲ್ಲಿ ಒಂದೇ ಇದೆ. ನಂತರ ನಾವಿಲ್ಲಿ ಎರಡೂ ತಂಡಗಳ ರೈಟ್ ಮತ್ತು ಲೆಫ್ಟ್ ಕವರ್ ಅನ್ನು ಕಂಪೇರ್ ಮಾಡೋದಾದ್ರೆ, ನಮಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪರವಾಗಿ ರೈಟ್ ಕವರ್ ಅಲ್ಲಿ ಮೋಹಿತ್ ಕೌಶಿಕ್ ಮತ್ತು ಲೆಫ್ಟ್ ಕವರ್ ಅಲ್ಲಿ ರೇಜಮೀರ್ ಬಗೇರಿ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಆದರೆ ಇನ್ನೊಂದು ಕಡೆ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ರೈಟ್ ಕವರ್ ಅಲ್ಲಿ ಸಂಜಯ್ ದುಲ್ ಮತ್ತು ಲೆಫ್ಟ್ ಕವರ್ ಅಲ್ಲಿ ಧೀರಜ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಇಲ್ಲಿ ಧೀರಜ್ ಮತ್ತು ಮೋಹಿತ್ ಕೌಶಿಕ್ ಅವರು ಇಬ್ಬರು ಇನ್ಎಕ್ಸ್ಪೀರಿಯನ್ಸ್ ಆಟಗಾರರು. ಆದರೆ ಇನ್ನೊಂದು ಕಡೆಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಸಂಜಯ್ ದುಲ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ರೇಜಮೀರ್ ಅವರು ಇಬ್ಬರು ಕೂಡ PKL ಅಲ್ಲಿ ತುಂಬಾನೇ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಮತ್ತೆ ನಾವಿಲ್ಲಿ ಈ ಇಬ್ಬರು ಆಟಗಾರರನ್ನು ಕಂಪೇರ್ ಮಾಡೋದಾದ್ರೆ, ನಮಗೆ ನಮ್ಮ ಸಂಜಯ್ ದುಲ್ಗಿಂತ ರೇಜಮೀರ್ ಬಗೇರಿ ಅವರು ಒಬ್ಬ ಬೆಟರ್ ಎಕ್ಸ್ಪೀರಿಯನ್ಸ್ ಆಟಗಾರನಾಗಿ ಕಾಣಿಸ್ತಾ ಇದ್ದಾರೆ. ಯಾಕೆಂದ್ರೆ ಇವರು ಕಳೆದ ಬಾರಿ ಸಂಜಯ್ ದುಲ್ಗಿಂತ ಹೆಚ್ಚು ಪಾಯಿಂಟ್ಸ್ ಅನ್ನು ಪಡೆದುಕೊಂಡಿದ್ದಾರೆ. ಬಟ್ ನಮ್ಮ ಸಂಜಯ್ ದುಲ್ ಅವರು ಕೂಡ ಒಬ್ಬ ಅತ್ಯುತ್ತಮವಾದ ಆಟಗಾರನಾಗಿದ್ದು, ನಾನು ಈ ಪಾಯಿಂಟ್ ಅನ್ನು ಎರಡು ತಂಡಗಳಿಗೆ ಕೂಡ ಕೊಡುತ್ತೇನೆ. ಅಂದ್ರೆ ಜೈಪುರ್ಗೆ 1 ಪಾಯಿಂಟ್ ಮತ್ತು ಬೆಂಗಳೂರು ಬುಲ್ಸ್ಗೆ 1 ಪಾಯಿಂಟ್. ಸೊ ಇಲ್ಲಿ ನಾವು ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದ್ರೆ, ಬೆಂಗಳೂರು ಬುಲ್ಸ್ ಪಲ್ಲಿ ಕೂಡ 2 ಪಾಯಿಂಟ್ ಇದೆ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪಲ್ಲಿ ಕೂಡ 2 ಪಾಯಿಂಟ್ ಇದೆ. ಹಾಗಾದ್ರೆ ನಾವಿಲ್ಲಿ ಅಂತಿಮದಲ್ಲಿ ಈ ಎರಡೂ ತಂಡಗಳ ಸೆಂಟರ್ ರೇಡರ್ ಅನ್ನು ಕಂಪೇರ್ ಮಾಡೋದಾದ್ರೆ, ನಮಗಿಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪರವಾಗಿ ಸೆಂಟರ್ ಅಲ್ಲಿ ನಿತಿನ್ ಠಾಂಕರ್ ಮತ್ತು ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ ಪರವಾಗಿ ನಮಗೆ ಸೆಂಟರ್ ಅಲ್ಲಿ ಆಕಾಶ್ ಸಿಂಧೆ ನೋಡಲಿಕ್ಕೆ ಸಿಗುತ್ತಾರೆ. ಸೊ ಈ ಇಬ್ಬರು ರೈಡರ್ಗಳು ಕೂಡ ತುಂಬಾನೇ ಒಂದು ಎಕ್ಸ್ಪೀರಿಯನ್ಸ್ ಆದ ರೈಡರ್ಸ್. ಈ ಇಬ್ಬರು ಆಟಗಾರರು ಕಳೆದ PKL ಅಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿದ್ದಾರೆ. ಆದರೆ ನಾವಿಲ್ಲಿ ಈ ಇಬ್ಬರು ಆಟಗಾರರನ್ನು ಕಂಪೇರ್ ಮಾಡೋದಾದ್ರೆ, ನಿತಿನ್ ಠಾಂಕರ್ ಅವರು ಕಳೆದ ಬಾರಿ ನಮ್ಮ ಆಕಾಶ್ ಸಿಂಧೆಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ನಿತಿನ್ ಠಾಂಕರ್ ಅವರು ಕಳೆದ ಬಾರಿ ಟೋಟಲ್ ಆಗಿ 14 ಪಂದ್ಯಗಳನ್ನು ಆಡಿದ್ದು ಇವರು 118 ರೆಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು, ಇವರು ಪ್ರತಿ ಪಂದ್ಯದಲ್ಲಿ ಆವರೇಜ್ ಆಗಿ 8 ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ. ಹಾಗಾಗಿ ಫ್ರೆಂಡ್ಸ್, ನಾನು ಇಲ್ಲಿ ಈ ಪಾಯಿಂಟ್ ಅನ್ನು ಕೂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಕೊಡುತ್ತೇನೆ. ಮತ್ತು ನಿಮ್ಮ ಪ್ರಕಾರ ಈ ಪಾಯಿಂಟ್ ಯಾರಿಗೆ ಸೇರಬೇಕಂತ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ನಾವಿಲ್ಲಿ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದರೆ, ಬೆಂಗಳೂರು ಬುಲ್ಸ್ ಪರವಾಗಿ 2 ಪಾಯಿಂಟ್ ಇದೆ ಮತ್ತು ಜೈಪುರ್ ಬಳಿ 3 ಪಾಯಿಂಟ್ ಆಗಿದೆ. ಹಾಗಾಗಿ ನನ್ನ ಪ್ರಕಾರ ಅಂತ ಈ ಕಂಪ್ಯಾರಿಸನ್ ಅಲ್ಲಿ ನನಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಬೆಂಗಳೂರಿಗಿಂತ ಬೆಟರ್ ಆಗಿ ಕಾಣಿಸ್ತಾ ಇದೆ. ಬಟ್ ಇದು ಕೇವಲ ನನ್ನ ಒಪಿನಿಯನ್. ನಿಮ್ಮ ಪ್ರಕಾರ ಈ ಎರಡು ತಂಡಗಳ ಮಧ್ಯೆ ಮ್ಯಾಚ್ ಆದಾಗ ಯಾವ ತಂಡ ಗೆಲ್ಲಬಹುದಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.